ಕಳೆದ 14 ವರ್ಷದಿಂದ ನಮ್ಮ ಖ್ಯಾತ ಸಾಹಿತಿಗಳಾದ ದಿವಂಗತ ನಾ ಡಿಸೋಜ ಅವರವರು, ಕೆ.ವಿ. ಸುಬ್ಬಣ್ಣವರು, ನೀನಾಸಂ ಸಂಸ್ಥೆಯ ಮುಖ್ಯಸ್ಥರು, ಇವರೆಲ್ಲ ಒಂದು ಹೋರಾಟವನ್ನು ನಡೆಸಿದ್ರು. ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ಬಿಟ್ಟರೆ ಇವತ್ತು ಸಾಗರನೇ ಅತ್ಯಂತ ಹೆಚ್ಚು ಬೆಳೆದಿರ್ತಕ್ಕಂಥ ಪ್ರದೇಶ. ಇವತ್ತು ಸಾಗರ ಉಪವಿಭಾಗ ಅಂದರೆ AC ಅವರ ಆಫೀಸ್ ಉಪವಿಭಾಗಾಧಿಕಾರಿಗಳು ಸಾಗರ, ಹೊಸನಗರ, ಶಿಕಾರಿಪುರ, ಸೊರಬ 4 ತಾಲೂಕುಗಳಿಗೆ ಉಪವಿಭಾಗಾಧಿಕಾರಿ ಕಚೇರಿ ಇದೆ. 1956-57ರಲ್ಲಿ ಸಾಗರದಲ್ಲಿ ಉಪವಿಭಾಗಾಧಿಕಾರಿ ಕಚೇರಿ ಆರಂಭ ಆಗಿದೆ. ಜೊತೆಗೆ ನಾನು ಮೊನ್ನೆ DFO ಆಫೀಸಿಗೆ ಹೋದೆ, ಬೇರೆ ಬೇರೆ ಆಫೀಸ್ಗಳಿಗೆಲ್ಲ ಮಾಹಿತಿ ತರಲಿಕ್ಕೆ ಹೋದೆ. DFO ಆಫೀಸ್ ಪ್ರಾರಂಭ ಆಗಿದ್ದು 1916ರಲ್ಲಿ. ಅವಾಗ DFOಗಳು ಕುದುರೆಗಳ ಮೇಲೆ ಓಡಾಡ್ತಿದ್ರಂತ. ಅದು ಸಹ 4 ತಾಲೂಕಿಗೆ ಬೇಕಾದಂಥದ್ದು. RTO ಕಚೇರಿ 4 ತಾಲೂಕಿಗೆ ಬೇಕಾದಂಥದ್ದಿದೆ. GST ಕಚೇರಿ ಇದೆ. ಜಿಲ್ಲಾ ಪಂಚಾಯಿತಿ ವಿಭಾಗ, ಇಂಜಿನಿಯರಿಂಗ್ ವಿಭಾಗ 4 ತಾಲೂಕುಗಳಿಗೆ ಬೇಕಾಗಿದ್ದಿದೆ. RTO ಆಫೀಸು ಹೇಳಿದ್ದೀನಿ. RTO ಆಫೀಸು 4 ತಾಲೂಕುಗಳಿಗೆ ಬೇಕಾಗಿದ್ದಿದೆ. ಹಾಗೆ ಹಲವಾರು ಕಚೇರಿಗಳಿದೆ. ಮತ್ತು ಸಾಗರದ ನಮ್ಮ ಸರ್ಕಾರಿ ಕಿರಿಯ ಕಾಲೇಜು ರಾಜ್ಯದಲ್ಲೇ 2ನೇ ಸ್ಥಾನ ಹೊಂದಿದೆ. ಇವತ್ತು ಸುಮಾರು 2200 ವಿದ್ಯಾರ್ಥಿಗಳಿದ್ದಾರೆ. ಅದಕ್ಕೆ ಎಲ್ಲ ತಾಲೂಕಿನ ವಿದ್ಯಾರ್ಥಿಗಳು ಇಲ್ಲಿ ಬರ್ತಾರೆ, ಹಾಸ್ಟೆಲಲ್ಲಿ ಇರ್ತಾರೆ. ನಮ್ಮ ಮಹಿಳಾ ಕಾಲೇಜು ಸಾಗರದ್ದು ಮಹಿಳಾ ವಿಶ್ವವಿದ್ಯಾನಿಲಯ ಇದ್ದಂಗಿದೆ, ಅಷ್ಟು ದೊಡ್ಡದಾಗಿ ಇವತ್ತು ಬೆಳೆದಿದೆ. ಆಮೇಲೆ ITI ಕಾಲೇಜ್ ಇದೆ. ಮತ್ತು ನಮ್ಮ ವಿಶ್ವವಿಖ್ಯಾತ ಜೋಗ ಜಲಪಾತ ಸಾಗರದಲ್ಲಿದೆ. ಇತ್ತೀಚೆಗೆ ಸುಮಾರು 450 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಗಂದೂರು ಸೇತುವೆ ನಿರ್ಮಾಣ ಆಯಿತು. ಹಸಿರುಮಕ್ಕಿ ಸೇತುವೆ ನಡೀತಾ ಇದೆ. ಸಾಗರ ಇವತ್ತು ಅತ್ಯುತ್ತಮವಾದ ಮಲೆನಾಡಿನ ಕೇಂದ್ರ ಆಗಿದೆ. ಇದನ್ನು ಉನ್ನತ ಸ್ಥಿತಿಗೆ ತಂದು ಇದಕ್ಕೆ ಸೇರಿದಂಥ 4 ತಾಲೂಕುಗಳನ್ನು ಜಿಲ್ಲೆಯ ವ್ಯಾಪ್ತಿಗೆ ಸೇರಿಸಿ, ಜೊತೆಗೆ ಸಿದ್ದಾಪುರನ್ನು ಇದ್ರ ಜೊತೆಗೆ ಸೇರಿಸಬೇಕು ಅನ್ನೋದು ನಮ್ಮ ಬಯಕೆ ಇದೆ. ಸಿದ್ದಾಪುರಕ್ಕೆ ಹೋಗಿದ್ವಿ, ಅವರೆಲ್ಲ ಜನ ಸಾಗರ ಜಿಲ್ಲೆಗೆ ನಾವು ಸೇರ್ತೀವಿ ಅನ್ನೋ ಮಾತು ಹೇಳಿದ್ದಾರೆ. ಈ ಹೋರಾಟಕ್ಕೆ ನಮ್ಮ ಎಲ್ಲ ಸ್ನೇಹಿತರು ಜಿಲ್ಲೆಯಲ್ಲಿ ಪಕ್ಷಾತೀತವಾಗಿ ಬೆಂಬಲ ಕೊಟ್ಟಿದ್ದಾರೆ. ಈ ಹೋರಾಟ ನಮ್ಮ ಬೇಡಿಕೆ ಈಡೇರೋವರೆಗೂ ಭಾಳ ಗಂಭೀರವಾಗಿ ಹೋರಾಟ ನಡೆಯುತ್ತೆ ಅಂತ ನಾನು ಹೇಳ್ತೇನೆ. ಏನು ಸಾಗರ ಜಿಲ್ಲಾ ಹೋರಾಟ ಸಮಿತಿಯವರು ಇವತ್ತು ಏನು ಸಾಗರ ಜಿಲ್ಲೆ ಆಗಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಎಲ್ಲರನ್ನು ಸಂಘಟಿತ ಮಾಡಿಕೊಂಡು ಒಂದು ಹೋರಾಟ ಮಾಡ್ತಿದ್ದಾರೆ. ಅದು ನಿಜವಾಗ್ಲೂ ಯಾವಾಗಲೂ ಆಗಬೇಕಾದಂಥ ಒಂದು ಕಾರ್ಯ ಈಗ ಮಾಡಲಿಕ್ಕೆ ನಮ್ಮೆಲ್ಲರ ಸಹಕಾರ ಅವರಿಗೆ ಇದೆ. ಯಾಕಂದರೆ ತಿರುಗಿ ಶ್ರೀನಿವಾಸಣ್ಣ ಹೇಳ್ದಂಗೆ ಸಾಗರ ಎಲ್ಲ ವ್ಯವಸ್ಥೆನೂ ಕೂಡ ಆಲ್ರೆಡಿ ಇದೆ. ಇನ್ನು ಜಿಲ್ಲೆಗೆ ಬೇಕಾದಂಥ ಎಲ್ಲ ಕಚೇರಿಗಳಿರ್ಬೋದು, ಶಾಲಾ ಕಾಲೇಜುಗಳಿರ್ಬೋದು, ಎಲ್ಲ ವ್ಯವಸ್ಥೆನೂ ಕೂಡ ಈಗಾಗಲೇ ಇದೆ. ಹಾಗಾಗಿ ನಮಗೆ ಇಲ್ಲಿ ಸಾಗರ, ಸೊರಬ, ಹೊಸನಗರ ಮತ್ತು ಸಿದ್ದಾಪುರ ಇವೆಲ್ಲ ತಾಲೂಕುಗಳಿಗೆ ಸಾಗರ ಏನಾದರೂ ನಮಗೆ ಜಿಲ್ಲಾ ಕೇಂದ್ರವನ್ನಾದರೆ ನಮಗೆ ಹತ್ತಿರನೂ ಆಗುತ್ತೆ ಮತ್ತು ಈ ಪ್ರದೇಶಗಳು ಅಭಿವೃದ್ಧಿ ಪಡಿಸಲಿಕ್ಕೆ ಭಾಳ ಅನುಕೂಲ ಆಗುತ್ತೆ. ಈಗ ಏನಾಗಿದೆ, ಇಲ್ಲಿಂದ ನಾವು ಶಿವಮೊಗ್ಗ ಹೋಗಬೇಕಾದ್ರೆ ನಮಗೆ ಭಾಳಷ್ಟು ದೂರ ಆಗೋದ್ರಿಂದ ಈ ಸಾಗರ ಆದರೆ ನಮಗೆ ಭಾಳ ಅನುಕೂಲ ಆಗುತ್ತೆ. ಸಾಗರ ನಮಗೆ ಜಿಲ್ಲಾ ಕೇಂದ್ರವನ್ನು ಮಾಡಲಿಕ್ಕೆ ನಾವು ಯಾವ ತ್ಯಾಗವನ್ನು ಮಾಡಲಿಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ. ಮತ್ತು FBR ಫಯಾಜ್ ಭಾಯ್ ಅವರು ಹೇಳಿದ ಹಾಗೆ ಇಲ್ಲೇ ಯಾಕೆ ಆಗಬೇಕು ಅನ್ನೋದನ್ನ ವಿವರವಾಗಿ ಹೇಳಿದ್ದಾರೆ. ಅಂದರೆ ನಮಗೆ ಸರೌಂಡಿಂಗ್ ಸೊರಬ, ಉಳ್ವೆ, ಸಿದ್ದಾಪುರ, ನಿಮ್ಮ ಹೊಸನಗರ ಎಲ್ಲವನ್ನು ಒಳಗೊಂಡು ಸಬ್ ಡಿವಿಷನ್ ಹೆಡ್ ಕ್ವಾರ್ಟರ್ 1950ರಲ್ಲಿ ಆಗಿದೆ ಸಬ್ ಡಿವಿಷನ್. ಆದರೆ ಇಲ್ಲಿವರೆಗೆ ನಮ್ಮ ಭೌಗೋಳಿಕವಾಗಿ ವಿಸ್ತಾರವಾಗಿ ಸಾಗರ ಬೆಳೆದಿದೆ. ಹಾಗೆ ನಮ್ಮ ಸಾಗರದಿಂದ ನಾವು 75 ಕಿಲೋಮೀಟರ್ ಶಿವಮೊಗ್ಗ ಹೋಗ್ಬೇಕು. ನಮ್ಮ ಭಾಗ ಭಟ್ಕಳ ತುದಿ ಅರ್ಕಳವರೆಗೂ ಇದೆ. ಅರ್ಕಳದಿಂದ ಶಿವಮೊಗ್ಗಕ್ಕೆ ಹೋಗ್ಬೇಕು ಅಂದರೆ ಹೆಚ್ಚು ಕಡಿಮೆ 105 ಕಿಲೋಮೀಟರ್ ಆಗುತ್ತೆ. ಆ ಜನರಿಗೆ ಬಹಳ ತೊಂದರೆ ಆಗುತ್ತೆ. ಆದ ಕಾರಣ ಈಗ ಒಂದು ಅವಕಾಶ ಸರ್ಕಾರದಿಂದ ಜಿಲ್ಲೆಯನ್ನು ವಿಭಾಗ ಮಾಡಿ 2 ಜಿಲ್ಲೆ, ದೊಡ್ಡ ಜಿಲ್ಲೆ ಇದ್ದಿದ್ದನ್ನು 2 ಮಾಡಬೇಕು ಅಂತ ಒಂದು ಕೇಂದ್ರ ಸರ್ಕಾರದಿಂದ ಒಂದು ಆದೇಶನೂ ಬಂದಿದೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ. ಆ ಕಾರಣಕ್ಕೆ ಅದರ ಸದುಪಯೋಗವನ್ನು ನಾವು ಪಡ್ಕೋಬೇಕು ಅಂತೇಳಿ ನಾವೆಲ್ಲ ಸ್ನೇಹಿತರು ಒಂದು ಹೋರಾಟ ಸಮಿತಿ ಅಂತ ಮಾಡಿಕೊಂಡು ನಾವು ಸೊರಬ ಹೋಗಿದ್ವಿ, ಮಂತ್ರಿಗಳ ಹತ್ರ ಕಂಡ್ವಿ, ಅವರು ಕೂಡ ಹೋರಾಟಕ್ಕೆ ಬಂದು ಸಿದ್ದಾಪುರ ಹೋಗಿದ್ವಿ. ಸಿದ್ದಾಪುರದಲ್ಲೂ ಕೂಡ ಅವರು ಸಹಮತ ವ್ಯಕ್ತಪಡ್ತಿದ್ದಾರೆ. ಎಲ್ಲರೂ ಒಳಗೊಂಡು ನಾವೊಂದು ಜಿಲ್ಲಾ ಕೇಂದ್ರ ಸಾಗರ ಮಾಡಿದರೆ ನಮಗೆಲ್ಲರಿಗೂ ಅಭಿವೃದ್ಧಿಗೆ ಸಾಕ್ಷಿ ಆಗುತ್ತೆ ಅನ್ನೋ ಮಾತನ್ನು ಸಂದರ್ಭದಲ್ಲಿ ಹೋಗಿ ನಾವು ಯಾರ ಹತ್ರ ಬೇಡ್ಕೊಳ್ಳಲ್ಲ. ಇದು ಮಲೆನಾಡಿನ ಜನರ ಹಕ್ಕು, ಸಾಗರ ಉಪವಿಭಾಗ ಜನರ ಹಕ್ಕು ಜಿಲ್ಲೆ ಆಗಬೇಕು ಅಂತ. ಈಗಾಗಲೇ ಶಾಸಕರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು
ನನ್ನ ಬೆಂಬಲನೂ ಇದೆ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಗಮನಕ್ಕೆ ಹೋಗಬೇಕು. ಕೂಡಲೇ ನವೆಂಬರ್ ತಿಂಗಳೊಳಗೆ ಮಾಡದೇ ಇದ್ದರೆ ಸಾಗರದ ಜನರ ಶಕ್ತಿ, ಮಲೆನಾಡಿನ ಜನರ ಶಕ್ತಿ, ಸಾಗರ ಉಪ ವಿಭಾಗದ ಜನರ ಶಕ್ತಿ ಏನನ್ನೋದನ್ನು ಸರ್ಕಾರಕ್ಕೆ ತೋರಿಸ್ತೇವೆ.